ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ರೆಮಿಡಿನ ತೆಗೆದುಕೊಂಡು ಬಂದಿದ್ದೀನಿ. ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಕೂದಲು ತುಂಬಾ ರಫ್ ಆಗಿದೆ ಅನ್ನೋರು ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಕೂದಲು ತತ್ಕ್ಷಣವೇ ಕೂದಲು ಸ್ಮೂತ್ ಆಗುತ್ತೆ. ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಮಾಡುವಂಥ ಹೇರ್ ರೆಮಿಡಿ ಇದಾಗಿದೆ. ನಾನಿಲ್ಲಿ ಅಗಸೆ ಬೀಜಗಳು ಹಾಗೂ ಅಜ್ವನ್ ಕಾಳುಗಳನ್ನು ಬಳಸಿಕೊಂಡು ಯಾವ ಥರ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇದು ರಾತ್ರಿ ನೆನೆಸಿಟ್ಟಿರುವಂಥ ಅಜ್ವನ್ ಕಾಳು. 1 ಟೀ ಸ್ಪೂನ್ ಆಗುವಷ್ಟು ಅಜ್ವನ್ ಕಾಳುಗಳನ್ನು ನೆನೆಸಿ ನಾನು ರಾತ್ರಿನೇ ಇಟ್ಟಿದ್ದೀನಿ. ಈ ಥರ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನಾವು ಹೇರ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಆಗುತ್ತೆ. ಹಾಗೆ ಎಷ್ಟೇ ರಫ್ ಆಗಿರೋ ಕೂದಲು ಕೂಡ ಸ್ಮೂತ್ ಆಗುತ್ತೆ. ನೆನೆಸಿಟ್ಟಿರುವಂಥ ಅಗಸೆ ಬೀಜದ ಜೊತೆಗೆ ನೆನೆಸಿಟ್ಟಿರುವಂಥ ಅಜ್ವನ್ ಕಾಳುಗಳನ್ನು ಕೂಡ ಬಳಸೋದ್ರಿಂದ ಕೂದಲಿಗೆ ಒಂದೊಳ್ಳೆ ಶಕ್ತಿ ಕೂಡ ಬರುತ್ತೆ. ಹಾಗೆಯೇ ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ಸಿಲ್ಕ್ ಆ್ಯಂಡ್ ಸ್ಮೂತ್ ಆಗಿ ಮಾಡುವ ಕೆಲಸವನ್ನು ಇವೆರಡು ಪದಾರ್ಥಗಳು ಕೂಡ ಮಾಡುತ್ತೆ. ಹಾಗೆಯೇ ಅಜ್ವನ್ ಕಾಳುಗಳನ್ನು ನಮ್ಮ ಕೂದಲಿಗೆ ಬಳಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾವು ಈ ಹೇರ್ ರೆಮಿಡಿನ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಶಕ್ತಿ ಜೊತೆಗೆ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನ ಕೂಡ ನಾನು ರಾತ್ರಿನೇ ನೆನೆ ಹಾಕಿದ್ದೆ. ಹೀಗೆ ರಾತ್ರಿ ನೆನೆಸಿಟ್ಟು ನಾವು ಬೆಳಿಗ್ಗೆ ಈ ಹೇರ್ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಈ ಅಗಸೆ ಬೀಜ ನಮ್ಮ ಕೂದಲಿಗೆ ಒಂದೊಳ್ಳೆ ಜೆಲ್ ಥರ ಕೆಲಸ ಮಾಡುತ್ತೆ. ಈ ಜೆಲ್ಲೇ ನಮಗೆ ಕೂದಲು ಶೈನ್ ಮಾಡುತ್ತೆ. ಹಾಗೆಯೇ ಸ್ಮೂತ್ ಕೂಡ ಹೇರ್ಸನ್ನು ಮಾಡುತ್ತೆ. ನಮ್ಮ ಕೂದಲು ಸೊಂಪಾಗಿ ಬರಬೇಕು, ಹಾಗೆಯೇ ಒಂದೊಳ್ಳೆ ಹೊಳಪು ಬರಬೇಕು ನಮ್ಮ ಕೂದಲಿಗೆ ಅನ್ನೋದಾದ್ರೆ ನಾವು ಈ ಅಗಸೆ ಬೀಜದ ಜೆಲ್ಲನ್ನು ಬಳಸಲೇಬೇಕಾಗುತ್ತೆ. ಹಾಗೆಯೇ ಕೂದಲಿಗೆ ಶಕ್ತಿ ತುಂಬೋ ಕೆಲಸವನ್ನ ಮಾಡೋದಲ್ದೇ ತಲೆಹೊಟ್ಟನ್ನು ಕೂಡ ನಿವಾರಣೆ ಮಾಡ್ಕೋಬಹುದು. ತುಂಬಾನೇ ತಲೆಹೊಟ್ಟಿದೆ, ತಲೆಹೊಟ್ಟು ಏನೇ ಮಾಡಿದ್ರು ಕೂಡ ತಲೆಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಈ ಅಗಸೆ ಬೀಜವನ್ನ ಬಳಸ್ತಾ ಬರೋದ್ರಿಂದ ತಲೆಹೊಟ್ಟನ್ನ ನಿವಾರಣೆ ಮಾಡ್ಕೊಳ್ಳೋದಲ್ದೇ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ನಾವು ಮಾಡ್ಕೋಬಹುದು. ಇದನ್ನ ಯಾವ ತರ ಮಾಡ್ಕೊಳ್ಳೋದು ಅಂದ್ರೆ ನಾನೀಗ ಒಂದು ಪಾತ್ರೆಗೆ ಚಿಕ್ಕದಾಗಿ 1 ಬೌಲ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅಜ್ವನ್ ಕಾಳು ಹಾಗೆ ಅಗಸೆ ಬೀಜಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹೀಗೆ ಆ್ಯಡ್ ಮಾಡಿಕೊಂಡು ಸುಮಾರು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡು ತಣ್ಣಗಾದ ನಂತರ ಇದನ್ನು ಶೋಧಿಸ್ಕೊಳ್ಳೋಣ. ಹೀಗೆ ತಣ್ಣಗಾಗಿರುವಂಥ ಈ ಪದಾರ್ಥವನ್ನು ನಾವು ಸ್ಪ್ರೇ ಕೂಡ ಮಾಡ್ಕೋಬಹುದು. ಈ ಥರ ಸ್ಪ್ರೇ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ವಾರದಲ್ಲಿ ಕೇವಲ 2 ರಿಂದ 3 ಸರಿ ಈ ಥರ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡಿಕೊಂಡು ಸುಮಾರು 10 ರಿಂದ 15 ನಿಮಿಷ ಬಿಟ್ಟು ತಲೆ ವಾಶ್ ಮಾಡ್ತಾ ಬರೋದ್ರಿಂದ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ. ಹಾಗೆ ಕೂದಲಿಗೆ ಒಂದೊಳ್ಳೆ ಮೆರುಗು ಕೂಡ ಬರುತ್ತೆ. ನಾವು ಹೇರ್ ಪ್ಯಾಕನ್ನು ಮಾಡಿಕೊಂಡು 10 ರಿಂದ 15 ನಿಮಿಷ ಬಿಟ್ಟು ತಲೆ ವಾಶ್ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ತಲೆ ಸ್ನಾನ ಮಾಡುವಾಗ ಶಾಂಪೂ ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದನೂ ಕೂಡ ಕೂದಲು ಸ್ಮೂತ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ಇಲ್ಲ ಅಂದರೆ ತಲೆಗೆ ಹಾಗೆ ಸ್ಪ್ರೇ ಮಾಡಿಕೊಂಡು ಸುಮಾರು 10 ರಿಂದ 15 ನಿಮಿಷ ಬಿಟ್ಟು ತಲೆ ವಾಶ್ ಮಾಡ್ತಾ ಬರೋದ್ರಿಂದನೂ ಕೂಡ ಕೂದಲು ಸ್ಮೂತ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ಕೂದಲಿಗೆ ಒಂದೊಳ್ಳೆ ಶಕ್ತಿ ತುಂಬ ಕೆಲಸವನ್ನು ಇವೆರಡೂ ಪದಾರ್ಥಗಳು ಮಾಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.